ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಇರಾನ್ ಅಮೆರಿಕ ನಡುವೆ ಹೊಸ ಡೀಲ್ ಆಗಿದೆ. ಇದಕ್ಕೆ ಆರಂಭದಲ್ಲೇ ಇಸ್ರೇಲ್ ಬೆಂಕಿ ಇಟ್ಟಿದೆ. ಟ್ರಂಪ್, ಇರಾನ್ ಎಲ್ಲರೂ ಗಾಬರಿ ಆಗೋ ಹಾಗೆ ಇಸ್ರೇಲ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದೆ. ಮತ್ತೊಂದು ಕಡೆ ಪಾಕಿಸ್ತಾನದಲ್ಲಿ ವಾಯುಪಡೆ ವಿಮಾನ ರಸ್ತೆಯಲ್ಲಿ ಪತನ ಆಗಿದೆ. ರಷ್ಯಾ ಯುಕ್ರೇನ್ ನಡುವೆ ಕೂಡ ಭಾರಿ ಹೊಡೆದಾಟ ಆಗಿದೆ. ಸ್ಲೋವಾಕಿಯಾಗೆ ಮೋದಿ ಭೇಟಿ ಕೊಟ್ಟಿದ್ದು ಅಲ್ಲಿನ ಅಧ್ಯಕ್ಷರೊಂದಿಗೆ ಮಾತುಕತೆ ಮಾಡಿದ್ದಾರೆ. ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೊದಲಿಗೆ ರಷ್ಯಾದ ವಾಯುದಾಳಿ ಬಗ್ಗೆ ನಿಮಗೆ ಅಪ್ಡೇಟ್ ಕೊಟ್ಬಿಡ್ತೇವೆ. ಯುಕ್ರೇನ್ ಮೇಲೆ 4.5 ವರ್ಷಗಳಿಂದ ಸವಾರಿ ಮಾಡ್ತಿರೋ ರಷ್ಯಾ ಈಗ ಮತ್ತೆ ಭಾರಿ ದಾಳಿ ಮಾಡಿದೆ. ಒಂದೇ ಸಲ 611 ಲಾಂಗ್ ರೇಂಜ್ ಡ್ರೋನ್ಸ್ ಮತ್ತು 70 ಮಿಸೈಲ್ಗಳನ್ನ ನುಗ್ಗಿಸಿದೆ. ಕನಿಷ್ಠ 9 ಜನರ ಪ್ರಾಣ ಹೋಗಿದೆ. ಯುಕ್ರೇನ್ ರಾಜಧಾನಿ ಕಿಯೇವ್ ಗುರಿಯಾಗಿಸಿ ರಷ್ಯಾ ವಾಯುದಾಳಿ ಮಾಡಿದೆ. ಈ ದಾಳಿಯಲ್ಲಿ ಕಿಯೇವ್ನಲ್ಲಿರೋ ವಿಶ್ವಸಂಸ್ಥೆಯ ಯುನೆಸ್ಕೋ ಪಾರಂಪರಿಕ ತಾಣಕ್ಕೂ ಹಾನಿಯಾಗಿದೆ. ಸಣ್ಣ ಪುಟ್ಟ ಜಾಗ ಅಲ್ಲ, ದಿ ಫೇಮಸ್ ಪೆಜೆಸ್ಕ್ಲಾವ್ರಾ ಮೊನೆಸ್ಟ್ರಿ. ಇದು ಹೆಚ್ಚು ಕಮ್ಮಿ 1000 ವರ್ಷ ಹಳೆಯದು. ಯುಕ್ರೇನ್ಗೆ ಕಲ್ಚರಲಿ ತುಂಬಾ ಇಂಪಾರ್ಟೆಂಟ್. ರಷ್ಯಾ ಇಲ್ಲಿಗೆ ಮಿಸೈಲ್ ನುಗ್ಗಿಸಿ ಎಲ್ಲ ನಾಶ ಮಾಡಿದೆ, ಡ್ಯಾಮೇಜ್ ಮಾಡಿದೆ. ಇದರ ಜೊತೆಗೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕೂಡ ಧ್ವಂಸವಾಗಿವೆ. ಕರೆಂಟ್ ಕೂಡ ಕಟ್ಟಾಗಿ ಲಕ್ಷಾಂತರ ಜನ ತೊಂದರೆ ಅನುಭವಿಸಿದ್ದಾರೆ. ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಯುದ್ಧ ನಿಲ್ಲಿಸುವ ಬಗ್ಗೆ ಟ್ರಂಪ್ ಜೊತೆಗೆ ಮಾತನಾಡಿದರು. ಅದರ ಬೆನ್ನಲ್ಲೇ ರಷ್ಯಾ ದೊಡ್ಡ ಮಟ್ಟದ ಅಟ್ಯಾಕ್ ಮಾಡಿದೆ. ಇದು ಯುಕ್ರೇನ್ ರಾಜಧಾನಿ ಗುರಿಯಾಗಿಸಿ ರಷ್ಯಾ ನಡೆಸಿದ ಅತಿ ದೊಡ್ಡ ದಾಳಿ ಅಂತ ಹೇಳಲಾಗ್ತಿದೆ. ಇತ್ತ ರಷ್ಯಾದ ಏಟುತಿಂದ ಯುಕ್ರೇನ್ ಕೂಡ ಭಾರಿ ಪ್ರತಿಕಾರ ಹೇಳಿದೆ. ರಷ್ಯಾ ಮೇಲೆ ಭಾರಿ ಡ್ರೋನ್ ದಾಳಿ ಮಾಡಿದೆ. ರಷ್ಯಾದ ಕೈಗಾರಿಕಾ ಘಟಕಗಳನ್ನ, ಕೆಮಿಕಲ್ ಪ್ಲಾಂಟ್ಗಳನ್ನ ಗುರಿಯಾಗಿಸಿ ದಾಳಿ ಮಾಡಿದೆ. ಹಲವು ಫೆಸಿಲಿಟಿಗಳ ಮೇಲೆ ಬೆಂಕಿ ಹತ್ಕೊಂಡಿದೆ. ದೇಶಾದ್ಯಂತ ಬರೋಬ್ಬರಿ 249 ಡ್ರೋನ್ ಮತ್ತು ಏರಿಯಲ್ ವಸ್ತುಗಳನ್ನ ನಾವು ನಾಶ ಮಾಡಿದೀವಿ ಅಂತ ರಷ್ಯಾ ಹೇಳಿದೆ. ಇನ್ನೊಂದು ಕಡೆ ರಷ್ಯಾ ಮತ್ತು ಯುರೋಪ್ ನಡುವಿನ ಉದ್ವಿಗ್ನತೆ ಕೂಡ ಹೆಚ್ಚಾಗ್ತಿದೆ. ಈಗ ಬ್ರಿಟನ್ ಇಂಗ್ಲಿಷ್ ಕಾಲುವೆಯಲ್ಲಿ ರಷ್ಯಾದ ಶಾಡೋ ಫ್ಲೀಟ್ ಅನ್ನ, ತೈಲ ಟ್ಯಾಂಕರ್ ಅನ್ನ ವಶಕ್ಕೆ ಪಡೆದಿದೆ. ಫ್ರಾನ್ಸ್ ಕೂಡ ಇದರಲ್ಲಿ ಪಾಲ್ಗೊಂಡಿತ್ತು. ಬರೋಬ್ಬರಿ 6 ಗಂಟೆಗಳ ಕಾಲ ಈ ಕಾರ್ಯಾಚರಣೆಯಾಗಿದೆ. ಇದಕ್ಕೆ ಬ್ರಿಟನ್ ವಾಯುಪಡೆ ಕೂಡ ಬೆಂಬಲ ಕೊಟ್ಟಿದೆ. ಈ ಹಡಗಿನ ಹೆಸರು ಸ್ಮಿಟೋಸ್ ಅಂತ ರಕ್ಷಣಾ ಇಲಾಖೆ ಬ್ರಿಟನ್ದು ಮಾಹಿತಿ ಕೊಟ್ಟಿದೆ. ಸದ್ಯದನ್ನ ಇಂಗ್ಲೆಂಡ್ನ ದಕ್ಷಿಣ ಕರಾವಳಿಯಲ್ಲಿ ಎಳ್ಕೊಂಬಂದು ನಿಲ್ಲಿಸಲಾಗಿದೆ. ಈ ಬಗ್ಗೆ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಕಿಯರ್ ಸ್ಟಾರ್ಮರ್ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ದಾರೆ. ಈ ಯಶಸ್ವಿ ಕಾರ್ಯಾಚರಣೆಯಿಂದ ರಷ್ಯಾ ಎಕಾನಮಿಗೆ ಮತ್ತೊಂದು ದೊಡ್ಡ ಹೊಡೆತ ಬಿದ್ದಿದೆ. ಯುಕ್ರೇನ್ ನಲ್ಲಿ ಪುಟಿನ್ ಯುದ್ಧಕ್ಕೆ ಬೆಂಬಲ ಕೊಡ್ತಿರೋರು ಎಲ್ಲೇ ಅಡಗಿದ್ರು ಕೂಡ ನಾವು ಬಿಡಲ್ಲ ಅನ್ನೋದು ಸ್ಪಷ್ಟ ವಾರ್ನಿಂಗ್ ಇದು ಅಂತ ಕಿಯರ್ ಸ್ಟಾರ್ಮರ್ 1940 ಇಸ್ವಿಗೂ ಮುಂಚೆ ಬ್ರಿಟಿಷರು ಸೂಪರ್ ಪವರ್ ಇದ್ರಲ್ಲ, ಅದೇ ಸೂಪರ್ ಪವರ್ ನಾವಿನ್ನೂ ಕೂಡ ಇದೀವಿ ಅನ್ನೋ ಒಂದು ಹ್ಯಾಂಗ್ ಓವರ್ ನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಂಗಿದೆ ಅವರು. ಮತ್ತೊಂದು ಕಡೆ ಈ ಹಡಗಲ್ಲಿ ಹಲವು ಭಾರತೀಯರು ಕೂಡ ಇದ್ರು ಅಂತ ಗೊತ್ತಾಗಿದೆ. ಬ್ರಿಟನ್ನ ರಾಷ್ಟ್ರೀಯ ಅಪರಾಧ ಏಜೆನ್ಸಿ ಅಧಿಕಾರಿಗಳು ಇವರನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ. ಹಾಗೆ ರಷ್ಯಾ ತನ್ನ ತೈಲ ರಫ್ತಿನ ಮೇಲಿನ ಅಂತಾರಾಷ್ಟ್ರೀಯ ನಿರ್ಬಂಧಗಳಿಂದ ತಪ್ಪಿಸಿಕೊಳ್ಳೋಕೆ ಶಾಡೋ ಫ್ಲೀಟ್ ಅನ್ನ ಬಳಸುತ್ತೆ. ಕಳ್ಳ ಹಡಗುಗಳನ್ನ ನಿರ್ಬಂಧ ಹೇರಲಾದ 75% ರಷ್ಯಾ ತೈಲವನ್ನು ಸಾಗಿಸುವ ಜವಾಬ್ದಾರಿ ಈ ಕಳ್ಳ ಹಡಗುಗಳ ಮೇಲಿದೆ. ಇದುವರೆಗೂ ಬ್ರಿಟನ್ ರಷ್ಯಾದ ಇಂತಹ 500ಕ್ಕೂ ಅಧಿಕ ಹಡಗುಗಳ ಮೇಲೆ ನಿರ್ಬಂಧ ಹೇರಿದೆ. ಸದ್ಯ ರಷ್ಯಾ ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಕೊಡುತ್ತೆ ಅಂತ ನೋಡಬೇಕು. ಏನೋ ಮಿಡಲ್ ಈಸ್ಟ್ ಕಡೆಗೆ ಬರೋದಾದ್ರೆ ಇರಾನ್ ಅಮೆರಿಕ ದ್ವೇಷಕ್ಕೆ ಕಡೆಗೂ ತಾತ್ಕಾಲಿಕ ತೆರೆ ಬಿದ್ದಿದೆ. ಇದ್ರ ಬಗ್ಗೆ ನಾವು ವಿಶೇಷ ವರದಿಯಲ್ಲೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದೀವಿ ಸ್ನೇಹಿತರೆ. ಕ್ವಿಕ್ ಆಗಿ ರಿಕ್ಯಾಪ್ ಮಾಡೋಣ. ಅಮೆರಿಕ ಇರಾನ್ ಇಬ್ರು ಕೂಡ ಒಪ್ಪಂದ ಫೈನಲ್ ಮಾಡ್ಕೊಂಡಿದ್ದಾರೆ. ಮುಂದುವರಿಯುತ್ತಾ ಅನ್ನೋದು ಸ್ವಲ್ಪ ಡೌಟ್ ಇದೆ. ಯಾಕೆಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇವೆ. ಆದರೆ ಸದ್ಯಕ್ಕಂತೂ ಘೋಷಣೆ ಮಾಡ್ಕೊಂಡಿದ್ದಾರೆ ಇಬ್ರು. ಜೂನ್ 19ಕ್ಕೆ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಈ ಒಪ್ಪಂದಕ್ಕೆ ಅಧಿಕೃತವಾಗಿ ಸೈನ್ ಹಾಕೋ ಸಮಾರಂಭ ಕೂಡ ನಡೆಯುತ್ತೆ. ಈ ಬಗ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಾತನಾಡಿದ್ದಾರೆ. ಇನ್ಮೇಲೆ ಹಾರ್ಮುಜ್ ಜಲಸಂಧಿಯನ್ನ ಮತ್ತೆ ಓಪನ್ ಮಾಡ್ತೀವಿ, ನೌಕಾ ದಿಗ್ಬಂಧನ ತೆರವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲದೆ ಇರಾನ್ ಜೊತೆಗಿನ ಒಪ್ಪಂದದಲ್ಲಿ ಭಾಗಿಯಾದ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಟ್ರಂಪ್ ಹೇಳಿದ್ದಾರೆ. ಹಾಗೆ ಪ್ರಪಂಚದ ಹಡಗುಗಳೇ ನಿಮ್ಮ ಇಂಜಿನ್ ಸ್ಟಾರ್ಟ್ ಮಾಡಿ, ಓಡಿಸಿ, ತೈಲ ಹರಿಲಿ ಜಗತ್ತಿಗೆ ಅಂತ ಜೋಶ್ನಲ್ಲಿ ಟ್ರಂಪ್ ಹೇಳಿದ್ದಾರೆ. ಇತ್ತ ಇರಾನ್ ಕೂಡ ಈ ಒಪ್ಪಂದದ ಬಗ್ಗೆ ಹೇಳಿಕೆ ಕೊಟ್ಟಿದೆ. ಆರಂಭಿಕ ಮಾತುಕತೆ ನಡೆಸೋಕೆ ನಾವು ಒಪ್ಕೊಂಡಿದ್ದೀವಿ. ಫೈನಲ್ ಅಗ್ರಿಮೆಂಟ್ಗೆ ಮುಂದಿನ 60 ದಿನಗಳ ಕಾಲ ಮಾತುಕತೆ ನಡೆಸಲಾಗುತ್ತೆ ಅಂತ ಇರಾನ್ ಹೇಳಿದೆ. ಹಾಗೆ ಹೊಸ ನಿಯಮದ ಪ್ರಕಾರ ಅಮೆರಿಕ ಈಗ ಯುದ್ಧ ನಿಲ್ಲಿಸೋದು, ದಿಗ್ಬಂಧನ ತೆರವು ಮಾಡೋದು ಮತ್ತು ಇರಾನ್ ಆಸ್ತಿಯನ್ನ ಬಿಡುಗಡೆ ಮಾಡೋದನ್ನ ಅವರು ಮಾಡಬೇಕು ಅಂತ ಇರಾನ್ ಹೇಳಿದೆ. ಹಾಗೆ ಒಪ್ಪಂದದ ಕರಡಿನಲ್ಲಿ ಇರಾನ್ ತಮಗೇನ್ ಬೇಕೋ ಎಲ್ಲ ನಿಲುವುಗಳನ್ನ ಸೇರಿಸಿದೆ. ಹಾಗಂತ ನಾವೀಗ ಶತ್ರುವನ್ನ ಪೂರ್ತಿಯಾಗಿ ನಂಬ್ಕೊಂಡ್ಬಿಟ್ಟಿದೀವಿ ಅಂತಲ್ಲ, ಅವ್ರು ಹೇಗೆ ನಡ್ಕೋತಾರೋ ಅದ್ರ ಮೇಲೆ ನಾವು ಕೂಡ ಬಿಹೇವ್ ಮಾಡ್ತೀವಿ ಅಂತ ಇರಾನ್ ಹೇಳಿದೆ. ಇನ್ನು ಸ್ನೇಹಿತರೆ, 7 ಸ್ಯಾನ್ಸ್ ಟೂರಿಸಂನವರ ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ ಮತ್ತು ಬೋಧ್ ಗಯಾ ಟ್ರಿಪ್ ಇದೆ. ಎಲ್ಲವನ್ನ ಒಳಗೊಂಡ ಪ್ಯಾಕೇಜ್ ಇದು. ಎಕ್ಸ್ಟ್ರಾ ಏನು ಖರ್ಚಿರೋದಿಲ್ಲ. ಕನ್ನಡ ಟೂರ್ ಮ್ಯಾನೇಜರ್ ಕರ್ಕೊಂಡು ಹೋಗಿ ನಿಮ್ಮನ್ನ ವಾಪಸ್ ಕರ್ಕೊಂಡ್ ತಲುಪಿಸ್ತಾರೆ. ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಆಸಕ್ತರು ಹೋಗಿ ಬರ್ಬೋದು. ಇತ್ತ ಮೀಡಿಯೇಟರ್ ಪಾಕಿಸ್ತಾನ ಕೂಡ ರಿಯಾಕ್ಟ್ ಮಾಡಿದೆ. ಇರಾನ್ ಮತ್ತು ಅಮೆರಿಕಗೆ ಕಂಗ್ರಾಚುಲೇಷನ್ಸ್ ಅಂತ ಹೇಳಿದೆ. ಲೆಬನಾನ್ ಸೇರಿದ ಹಾಗೆ ಎಲ್ಲಾ ಫ್ರಂಟ್ಸ್ ಅಲ್ಲೂ ಯುದ್ಧ ನಿಲ್ಲಿಸೋಕೆ ಎರಡು ಕಡೆಯವರು ಒಪ್ಕೊಂಡಿದ್ದಾರೆ ಅಂತ ಪಾಕಿಸ್ತಾನ ಹೇಳಿದೆ. ಆದ್ರೆ ಶಾಂತಿ ಒಪ್ಪಂದವನ್ನ ಈ ಸಂಘರ್ಷದ ಮೇನ್ ಪ್ಲೇಯರ್ ಇಸ್ರೇಲ್ ರಿಜೆಕ್ಟ್ ಮಾಡದಂಗೆ ಸ್ಟೇಟ್ಮೆಂಟ್ ಕೊಟ್ಟಿದೆ. ನಾವು ಈ ಒಪ್ಪಂದಕ್ಕೆ ಕಮಿಟೆಡ್ ಅಲ್ಲ ಅಂತ ಇಸ್ರೇಲ್ನ ರಾಷ್ಟ್ರೀಯ ಭದ್ರತಾ ಸಚಿವ ಇಟಮಾರ್ ಬೆನ್ ಗುವೆರ್ ಹೇಳಿದ್ದಾರೆ. ಇಸ್ರೇಲ್ ಅನ್ನೋದು ಬನಾನಾ ರಿಪಬ್ಲಿಕ್ ಅಲ್ಲ. ಅಂತಾರಾಷ್ಟ್ರೀಯವಾಗಿ ಯಾರೋ ಒಪ್ಪಂದ ಮಾಡ್ಕೋತಿದ್ದಾರೆ ಅಂತ ಹೇಳಿ ನಾವು ಇಸ್ರೇಲ್ನ ಭದ್ರತಾ ಹಿತಾಸಕ್ತಿಗಳನ್ನ ಬಲಿ ಕೊಡಕ್ಕಾಗಲ್ಲ. ನಮ್ಮ ಭದ್ರತೆಗೆ ಏನ್ ಬೇಕೋ ಅದನ್ನ ನಾವು ಮಾಡ್ತಾನೆ ಇರ್ತೀವಿ. ನಾವು ಇಂಡಿಪೆಂಡೆಂಟ್ ಆಗಿ ಮತ್ತು ಕಠಿಣ ನಿರ್ಧಾರಗಳನ್ನ ತಗೊಳ್ತಾನೆ ಇರ್ತೀವಿ ಅಂತ ಇಸ್ರೇಲ್ ಮಿನಿಸ್ಟರ್ ಹೇಳಿದ್ದಾರೆ. ಅಲ್ಲದೆ ಈ ತರ ವಿದೇಶಿ ಒತ್ತಡಗಳಿಗೆ ಮಣಿದಾಗ್ಲೆಲ್ಲ ಇಸ್ರೇಲ್ ಭದ್ರತೆಗೆ ದೊಡ್ಡ ಪೆಟ್ಟು ಬಿದ್ದಿದೆ. ಆಗಿಲ್ಲ ನಾವು ಬಡ್ಡಿ ಸಮೇತ ರಕ್ತ ಕೊಟ್ಟಿದ್ದೀವಿ. ನಮ್ಮ ಉದ್ದೇಶ ಕ್ಲಿಯರ್ ಇದೆ. ಹಿಜ್ಬುಲ್ಲಾ ಮತ್ತು ಇರಾನ್ ಬೆಂಬಲಿತ ಗುಂಪುಗಳನ್ನು ಎದುರಿಸೋಕೆ ನಮಗೆ ಸಂಪೂರ್ಣ ಸ್ವಾತಂತ್ರ್ಯ ಬೇಕು. ಟ್ರಂಪ್ ಮಾಡ್ಕೊಂಡಿರೋ ಒಪ್ಪಂದಕ್ಕೆ ನಾವು ಕಮಿಟೆಡ್ ಅಲ್ಲ.
ಹೆಜ್ಬುಲ್ಲಾವನ್ನ ಸಂಪೂರ್ಣವಾಗಿ ನಾಶಪಡಿಸೋ ತನಕ ನಾವು ಯಾವುದೇ ಕಾರಣಕ್ಕೂ ರಾಜಿ ಮಾಡಿಕೊಳ್ಳಲ್ಲ ಅಂತ ಓಪನ್ ಆಗಿ ಮಿನಿಸ್ಟರ್ ಬೆನ್ ಗುವಿರ್ ಹೇಳಿದ್ದಾರೆ. ಇನ್ನೊಂದು ಕಡೆ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಕೂಡ ಈ ಡೀಲ್ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರೆ. ಇದರಲ್ಲಿ ಲೆಬನಾನ್ ಮೇಲೆ ದಾಳಿ ಮಾಡಬಾರದು ಅನ್ನೋ ಕಂಡೀಷನ್ಗೆ ನಾವು ಕಮಿಟೆಡ್ ಅಲ್ಲ ಅಂತ ನೆತನ್ಯಾಹು ಟ್ರಂಪ್ಗೆ ನೇರವಾಗಿ ಹೇಳಿದ್ದಾರೆ. ಭಾನುವಾರ ಕ್ಯಾಬಿನೆಟ್ ಮೀಟಿಂಗ್ ನಡುವೆನೇ ನೆತನ್ಯಾಹು ಟ್ರಂಪ್ ಜೊತೆ ಫೋನ್ನಲ್ಲಿ ಮಾತನಾಡಿದ್ರು. ಈ ವೇಳೆ ಒಪ್ಪಂದಕ್ಕೆ ಅಧಿಕೃತ ಸಹಿ ಬಿದ್ದರೂ ಕೂಡ ಲೆಬನಾನ್ನಿಂದ ನಮ್ಮ ಸೇನೆ ವಾಪಸ್ ಬರೋ ಚಾನ್ಸೇ ಇಲ್ಲ ಅಂತ ನೆತನ್ಯಾಹು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಸದ್ಯ ಇಸ್ರೇಲ್ ಸೇನೆ ಲೆಬನಾನ್ನಲ್ಲಿ ಎಲ್ಲಿದೆಯೋ ಅಲ್ಲೇ ಇರುತ್ತೆ. ಹಿಜ್ಬುಲ್ಲಾ ಉಗ್ರರ ವಿರುದ್ಧ ನಮ್ಮ ಕಾರ್ಯಾಚರಣೆ ಹೀಗೆ ಮುಂದುವರಿಯುತ್ತೆ ಅಂತ ಟ್ರಂಪ್ಗೆ ನೆತನ್ಯಾಹು ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ಇರಾನ್ ಅಮೆರಿಕ ಡೀಲ್ ಎಷ್ಟು ದಿನ ಇರುತ್ತೆ ಅನ್ನೋ ಕುತೂಹಲ, ಆತಂಕ ಈ ಭಾಗದಲ್ಲಿ ಹೆಚ್ಚಾಗಿದೆ. ಯಾಕಂದ್ರೆ ಡೀಲ್ನಲ್ಲಿ ಇರಾನ್ನ ದೊಡ್ಡ ಬೇಡಿಕೆ ಇರೋದೇ ಅವರ ಶಿಷ್ಯರನ್ನ ಕೂಡ ಕಾಪಾಡಬೇಕು. ಇರಾನಿಗೆ ಮಾತ್ರ ಹೊಡೆಯೋದು ನಿಲ್ಲಿಸಿದ್ರೆ ಸಾಕಾಗಲ್ಲ. ಹುತಿ, ಹಿಜ್ಬುಲ್ಲಾ, ಕತೆಬ್ ಹಿಜ್ಬುಲ್ಲಾ ಈ ರೀತಿ ಎಲ್ಲಾ ಇರಾನ್ ಪ್ರಾಕ್ಸಿಗಳನ್ನ ಕೂಡ ಟಚ್ ಮಾಡೋದನ್ನ ನಿಲ್ಲಿಸಬೇಕು ಅಂತ. ಅದರಲ್ಲೂ ಕೂಡ ಲೆಬನಾನ್ ಮುಖ್ಯವಾಗಿರೋ ವಿಚಾರ ಇಲ್ಲಿ. ಆದರೆ ಇಸ್ರೇಲ್ ಇದನ್ನ ಒಪ್ಪಲ್ಲ ಅಂತ ಹೇಳ್ತಾ ಇದೆ. ಇನ್ನು ಕದನ ವಿರಾಮ ಮಾತುಕತೆ ನಡುವೆನೆ ಇಸ್ರೇಲ್ ಭಾನುವಾರ ಲೆಬನಾನ್ ಮೇಲೆ ದಾಳಿ ಮಾಡಿತ್ತು. ಇದಕ್ಕೆ ಟ್ರಂಪ್ ನೆತನ್ಯಾಹು ವಿರುದ್ಧ ಕಿಡಿಕಾರಿದ್ದಾರೆ. ಇಸ್ರೇಲ್ PM ನೆತನ್ಯಾಹುಗೆ ಯಾವಾಗ ಏನ್ ಮಾಡಬೇಕು ಅಂತಾನೆ ಗೊತ್ತಾಗಲ್ಲ, ಬುದ್ಧಿ ಇಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಒಪ್ಪಂದಕ್ಕೆ ಸೈನ್ ಹಾಕ್ತಿರೋ ಟೈಮ್ನಲ್ಲಿ ನೆತನ್ಯಾಹು ಈ ರೀತಿ ಯಾಕೆ ಮಾಡಿದ್ರು ನನಗೆ ಶಾಕ್ ಆಯಿತು. ನನಗೆ ತುಂಬಾ ಸಿಟ್ಟು ಬಂದಿದೆ. ನೆತನ್ಯಾಹು ನಾನು ಹೇಳಿದೆ ನನಗೆ ತುಂಬಾ ಸಿಟ್ಟು ಬಂದಿದೆ ಅಂತ ಹೇಳಿ. ಇಸ್ರೇಲ್ ಆಗಲಿ ಅಥವಾ ಹಿಜ್ಬುಲ್ಲಾ ಆಗಲಿ ಇನ್ನು ಮುಂದೆ ಯಾವುದೇ ದಾಳಿ ಮಾಡಂಗಿಲ್ಲ, ಎಲ್ಲರೂ ಸುಮ್ಮನಿರಬೇಕು ಅಂತ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಜೊತೆಗೆ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಒಬ್ಬ ವೆರಿ ಡಿಫಿಕಲ್ಟ್ ಗೈ, ಹ್ಯಾಂಡಲ್ ಮಾಡೋದು ಕಷ್ಟ ಅಂತ ಟ್ರಂಪ್ ಹೇಳಿದ್ದಾರೆ. ಹಾಗೆ ನಾವು ಮಾಡಿರೋ ಈ ಶಾಂತಿ ಒಪ್ಪಂದಕ್ಕೆ ಇಸ್ರೇಲ್ ನಮಗೆ ಆಭಾರಿ ಆಗಿರಬೇಕು, ಥ್ಯಾಂಕ್ಫುಲ್ ಆಗಿರಬೇಕು. ಯಾಕಂದ್ರೆ ಇರಾನ್ ಕೈಗೆ ಅಣ್ವಸ್ತ್ರ ಸಿಕ್ಕರೆ 2 ಗಂಟೆ ಒಳಗಡೆ ಇಸ್ರೇಲ್ ನಾಶವಾಗುತ್ತೆ ಅಂತ ಟ್ರಂಪ್ ಹೇಳಿದ್ದಾರೆ. ಅಂದ್ರೆ ಇರಾನ್ ಈಗ ಅಣ್ವಸ್ತ್ರ ಮಾಡಿಕೊಳ್ಳಲ್ಲ ಅಂತ ಹೇಳ್ಬಿಟ್ಟಿದೆ. ಸೊ ಇಸ್ರೇಲ್ ನನ್ನ ಪೂಜೆನೆ ಮಾಡಬೇಕು ಅನ್ನೋ ತರದಲ್ಲಿ ಟ್ರಂಪ್ ಮಾತಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಇಸ್ರೇಲ್ ಗಾಜಾದಲ್ಲೂ ಕೂಡ ಭಾರಿ ದಾಳಿ ಮಾಡಿದೆ. ಪರಿಣಾಮ 6 ಜನ ಮೃತಪಟ್ಟಿದ್ದಾರೆ. ಜಬಾಲಿಯಾ ನಿರಾಶ್ರಿತರ ಶಿಬಿರ ಮತ್ತು ಖಾನ್ ಯೂನಿಸ್ ಪ್ರದೇಶದಲ್ಲಿ ಈ ದಾಳಿಯಾಗಿದೆ. ಉಗ್ರರ ವಿರುದ್ಧ ಕಾರ್ಯಾಚರಣೆ ಅಂತ ಇಸ್ರೇಲ್ ಹೇಳಿಕೆ ಕೊಟ್ಟಿದೆ. ಇಷ್ಟೆಲ್ಲ ಆದರೂ ಕೂಡ ಇರಾನ್ ಅಮೆರಿಕ ಡೀಲ್ ಆಗಿರೋದಕ್ಕೆ ಮಾರ್ಕೆಟ್ ಅಂತೂ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡ್ತಾ ಇದೆ. ಆಯಿಲ್ ಬೆಲೆ $3.95 ಅಥವಾ 4.5% ಇಳಿಕೆಯಾಗಿದೆ. $83 ಪ್ರತಿ ಬ್ಯಾರಲ್ಗೆ ತಲುಪಿತ್ತು ಈ ವಿಡಿಯೋ ರೆಕಾರ್ಡ್ ಮಾಡೋ ಟೈಮ್ನಲ್ಲಿ. ಇನ್ನು ಜಗತ್ತಿನಾದ್ಯಂತ ಮಾರ್ಕೆಟ್ಗಳು ಕೂಡ ಹಸಿರಾದವು. ಜಪಾನ್ನ ನಿಕಾಯ್ ಇಂಡೆಕ್ಸ್, ದಕ್ಷಿಣ ಕೊರಿಯಾದ ಕಾಸ್ಪಿ, ಅಮೆರಿಕದ S&P 500, ಯುರೋಪ್ನ ಯೂರೋ ಸ್ಟಾಕ್ಸ್ 50, ಭಾರತದ ಕಡೆಗೆ ಬಂದರೆ ಸೆನ್ಸೆಕ್ಸ್, ನಿಫ್ಟಿ ಎಲ್ಲವೂ ಕೂಡ ಗ್ರೀನ್ ನಲ್ಲೇ ಇದ್ವು. ನೀವು ಸ್ಕ್ರೀನ್ ಮೇಲೆ ನೋಡಿದ್ರೆ ಇನ್ನು ಇರಾನ್ ಅಮೆರಿಕ ಜೊತೆಗೆ ಡೀಲ್ಗೆ ಒಪ್ಪಿಕೊಳ್ತಿದ್ದ ಹಾಗೆ ಯುರೋಪಿಯನ್ ರಾಷ್ಟ್ರಗಳು ಮಹತ್ವದ ನಿರ್ಧಾರವನ್ನು ಮಾಡಿವೆ. ಬ್ರಿಟನ್, ಫ್ರಾನ್ಸ್, ಜರ್ಮನಿ ಮತ್ತು ಇಟಲಿ ಇರಾನ್ ಮೇಲಿನ ಆರ್ಥಿಕ ನಿರ್ಬಂಧಗಳನ್ನು ತೆರವುಗೊಳಿಸೋಕೆ ಗ್ರೀನ್ ಸಿಗ್ನಲ್ ಕೊಟ್ಟಿವೆ. ಈ ಸಂಬಂಧ ಜಂಟಿ ಹೇಳಿಕೆ ಕೂಡ ರಿಲೀಸ್ ಮಾಡಿವೆ. ಅದರಲ್ಲಿ ಇರಾನ್ ಯಾವುದೇ ಕಾರಣಕ್ಕೂ ಅಣ್ವಸ್ತ್ರ ಹೊಂದಬಾರದು ಅಂತ 4 ರಾಷ್ಟ್ರಗಳು ಎಚ್ಚರಿಕೆ ಕೊಟ್ಟಿವೆ. ಈ ನಿಟ್ಟಿನಲ್ಲಿ ಅಮೆರಿಕ, ಇರಾನ್ ಮತ್ತು ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಜೊತೆಗೆ ಸೇರಿ ಕೆಲಸ ಮಾಡ್ತೀವಿ ಅಂತ ಈ ಯುರೋಪಿಯನ್ ರಾಷ್ಟ್ರಗಳು ಹೇಳ್ಕೊಂಡಿವೆ. ಇನ್ನು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅಮೆರಿಕ ಅಧ್ಯಕ್ಷ ಟ್ರಂಪ್ ಜೊತೆಗೆ ಫೋನ್ ಕಾಲ್ನಲ್ಲಿ ಮಾತನಾಡಿದ್ದಾರೆ. ಟ್ರಂಪ್ರ 80ನೇ ವರ್ಷದ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿದ್ದಾರೆ. 2 ದೇಶಗಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳ ಬಗ್ಗೆ ಕೂಡ ಇಬ್ಬರು ನಾಯಕರು ಚರ್ಚೆ ಮಾಡಿದ್ದಾರೆ. ಸುಮಾರು 1 ಗಂಟೆ ಮಾತನಾಡಿದ್ದಾರೆ. ವೇಳೆ ಯುಕ್ರೇನ್ ಜೊತೆಗಿನ ಯುದ್ಧವನ್ನ ತಕ್ಷಣ ನಿಲ್ಲಿಸಿ ಅಂತ ಟ್ರಂಪ್ ಪುಟಿನ್ಗೆ ಹೇಳಿದ್ದಾರೆ. ಹಾಗೆ ಯುಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿಗೆ ಒಂದು ವೇಳೆ ನನ್ನನ್ನ ಭೇಟಿಯಾಗೋಕೆ ಇಷ್ಟ ಇದ್ರೆ ಮಾಸ್ಕೋಗೆ ಬರಲಿ ಅವರು ಅಂತ ಪುಟಿನ್ ಟ್ರಂಪ್ ಬಳಿ ಹೇಳಿದ್ದಾರೆ. ಈ ವೇಳೆ ಝೆಲೆನ್ಸ್ಕಿ ಕೂಡ ಟ್ರಂಪ್ ಒಟ್ಟಿಗೆ ಮಾತನಾಡಿದ್ದಾರೆ. ಟ್ರಂಪ್ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿದ್ದಾರೆ. ಇನ್ನು ಫ್ರಾನ್ಸ್ ಬಳಿಕ PM ಮೋದಿ ಸ್ಲೋವಾಕಿಯಾಗೆ ಭೇಟಿ ಕೊಟ್ಟಿದ್ದಾರೆ. ಈ ಮೂಲಕ 1993ರಲ್ಲಿ ಸ್ಲೋವಾಕಿಯಾ ಇಂಡಿಪೆಂಡೆಂಟ್ ಆದ ನಂತರ ಅಲ್ಲಿಗೆ ಹೋದ ಮೊದಲ ಭಾರತದ ಪ್ರಧಾನಿ ಅಂತ ಕರೆಸಿಕೊಂಡಿದ್ದಾರೆ. ಇನ್ನು ರಾಜಧಾನಿ ಬ್ರಾಟಿಸ್ಲಾವಾಗೆ ಬಂದಿಳಿದ PM ಮೋದಿಗೆ ಸ್ವಾಗತವನ್ನು ಕೋರಲಾಯಿತು. ಒಂದೇ ಮಾತರಂ ಹಾಡೋ ಮೂಲಕ ಅಲ್ಲಿನ ನೃತ್ಯ ತಂಡ ಮೋದಿ ಅವರನ್ನ ವೆಲ್ಕಮ್ ಮಾಡಿಕೊಳ್ತು. ಈ ವೇಳೆ ಅಲ್ಲಿ ನೆಲೆಸಿರುವ ಸಾವಿರಾರು ಭಾರತೀಯರನ್ನ ಮೋದಿ ಭೇಟಿಯಾದರು. ಇದಾದ್ಮೇಲೆ ಸ್ಲೋವಾಕಿಯಾ ಪ್ರಧಾನಿ ರಾಬರ್ಟ್ ಫಿಕೋ ಮತ್ತು ಅಧ್ಯಕ್ಷ ಪೆಟರ್ ಪೆಲೆಗ್ರಿನಿ ಅವರನ್ನ ಮೋದಿ ಮೀಟ್ ಆದರು. ಈ ವೇಳೆ ವ್ಯಾಪಾರ, ಹೂಡಿಕೆ, ಆಟೋಮೊಬೈಲ್ ಸೇರಿ ಹಲವು ವಲಯಗಳ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗಿದೆ. ಅತ ಅಮೆರಿಕದ ಮಿಸೌರಿಯಲ್ಲಿ ಸ್ಕೈ ಡೈವಿಂಗ್ ವಿಮಾನ ಪತನ ಆಗಿದೆ. ಪರಿಣಾಮ 11 ಜನ ಸ್ಕೈ ಡೈವರ್ಸ್ ಮತ್ತು ಓರ್ವ ಪೈಲಟ್ ಮೃತಪಟ್ಟಿದ್ದಾರೆ. ಬಟ್ಲರ್ ಮೆಮೋರಿಯಲ್ ಏರ್ಪೋರ್ಟ್ ಬಳಿ ವಿಮಾನ ಟೇಕ್ ಆಫ್ ಆದ ಕೆಲ ಹೊತ್ತಲ್ಲಿ ಬಿದ್ದು ಹೋಗಿದೆ. ತನಿಖೆ ನಡೀತಾ ಇದೆ. ಇನ್ನೊಂದು ಕಡೆ ಬ್ರೆಜಿಲ್ನ ರಯೋ ಡಿ ಜನೈರೋದಲ್ಲಿ 2 ಹೆಲಿಕಾಪ್ಟರ್ಗಳು ಪರಸ್ಪರ ಡಿಕ್ಕಿ ಹೊಡೆದು ಕಾರ್ ಪಾರ್ಕಿಂಗ್ ಜಾಗಕ್ಕೆ ಹೋಗಿ ಅಪ್ಪಳಿಸಿವೆ. ಪರಿಣಾಮ ಎಲ್ಲ 6 ಸಿಬ್ಬಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ಪಾರ್ಕಿಂಗ್ನಲ್ಲಿದ್ದ 20ಕ್ಕೂ ಅಧಿಕ ಕಾರುಗಳು ಕೂಡ ಸುಟ್ಟು ಕರಕಲಾಗಿವೆ. ಇನ್ನು ಬ್ರಿಟನ್ನ ಪ್ರಖ್ಯಾತ ಸುದ್ದಿ ಸಂಸ್ಥೆ BBC ದೊಡ್ಡ ಮಟ್ಟದಲ್ಲಿ ಲೇ ಆಫ್ಗೆ ತಯಾರಿ ಮಾಡಿಕೊಂಡಿದೆ. BBCಯ ಮೇನ್ ನ್ಯೂಸ್ ಡಿವಿಷನ್ ನಲ್ಲಿ 100 ಜನರನ್ನ ಮುಂದಿನ ವಾರ ತೆಗೆದು ಹಾಕೋಕೆ ರೆಡಿಯಾಗಿದೆ ಅಂತ ಹೇಳಿ ಫಿನಾನ್ಷಿಯಲ್ ಟೈಮ್ಸ್ ರಿಪೋರ್ಟ್ ಮಾಡಿದೆ. ದುಡ್ಡು ಉಳಿಸೋಕೆ BBC ಈ ಕಠಿಣ ನಿರ್ಧಾರ ಮಾಡಿದೆ. ತಮ್ಮ ಖರ್ಚಲ್ಲಿ 10% ಕಮ್ಮಿ ಮಾಡಬೇಕು ಅಂತ ಕಂಪನಿಯ ಎಲ್ಲ ಡಿಪಾರ್ಟ್ಮೆಂಟ್ಸ್ಗೂ ಆರ್ಡರ್ ಮಾಡಲಾಗಿದೆ. ಮಾಹಿತಿ ಪ್ರಕಾರ 2,000 ಜನರ ಕೆಲಸ ಹೋಗುತ್ತೆ. BBCಯಲ್ಲಿ 20,000ಕ್ಕೂ ಅಧಿಕ ಉದ್ಯೋಗಿಗಳು ಕೆಲಸ ಮಾಡ್ತಿದ್ದಾರೆ. ಇನ್ನು ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ದೇಶದ ಜನಸಂಖ್ಯೆಯನ್ನ 10 ಮಿಲಿಯನ್ಗೆ ಲಿಮಿಟ್ ಮಾಡಬೇಕು ಅನ್ನೋ ಪ್ರಪೋಸಲ್ ಅನ್ನ ಜನ ರಿಜೆಕ್ಟ್ ಮಾಡಿದ್ದಾರೆ.
ಇದನ್ನ ಡಿಸೈಡ್ ಮಾಡೋಕ್ಕಾಗಿ ಚುನಾವಣೆ ಕೂಡ ನಡೆದಿತ್ತು. ಇದರಲ್ಲಿ 55% ಜನ ಇದರ ವಿರುದ್ಧ ವೋಟ್ ಹಾಕಿದ್ರೆ 45% ಜನ ಮಾತ್ರ ಸಪೋರ್ಟ್ ಮಾಡಿದ್ದಾರೆ. ಈ ಪ್ರಪೋಸಲ್ ತಂದಿದ್ದು ರೈಟ್ ವಿಂಗ್ ಪಾರ್ಟಿಯಾಗಿರೋ ಸ್ವಿಸ್ ಪೀಪಲ್ಸ್ ಪಾರ್ಟಿ. ವಲಸಿಗರಿಂದಲೇ ಟ್ರಾಫಿಕ್, ಮನೆಗಳ ಕೊರತೆ, ಸ್ಕೂಲ್ ಮತ್ತು ಹಾಸ್ಪಿಟಲ್ಸ್ ಅಲ್ಲಿ ರಶ್ ಆಗ್ತಾ ಇದೆ. ಹೊಸ ವಲಸಿಗರಿಗೆ ಆಶ್ರಯ ಕೊಡೋದು ಯಾವ ಕಾರಣಕ್ಕೂ ಬೇಡ ಅನ್ನೋದು ಇವರ ವಾದ. ಈ ನಡುವೆ ಲಿಮಿಟ್ ತಂದ್ರೆ ಯುರೋಪಿಯನ್ ಯೂನಿಯನ್ ಜೊತೆಗಿರೋ ಫ್ರೀ ಮೂವ್ಮೆಂಟ್ ಅಗ್ರಿಮೆಂಟ್ ಕ್ಯಾನ್ಸಲ್ ಆಗುತ್ತೆ ಅಂತ ಅಲ್ಲಿನ ಬಿಸಿನೆಸ್ ಲೀಡರ್ಸ್ ಹಾಗೂ ಬೇರೆ ಪಾರ್ಟಿಗಳು ವಿರೋಧಿಸ್ತಾ ಇದ್ವು. ಸದ್ಯಕ್ಕೆ ಸ್ವಿಟ್ಜರ್ಲೆಂಡ್ ನಲ್ಲಿ 9.15 ಮಿಲಿಯನ್ ಜನ ಇದ್ದಾರೆ. 1 ಕೋಟಿಗಿಂತಲೂ ಕಮ್ಮಿ, 91 ಲಕ್ಷ ಜನ ಅಂತ ಅನ್ಕೊಳ್ಳಿ. ದೇಶದ ಒಟ್ಟು ಜನಸಂಖ್ಯೆಯಲ್ಲಿ 27% ವಲಸಿಗರೇ ಇದ್ದಾರೆ. ಹೀಗಾಗಿ ಉಳಿದವರಿಗೆಲ್ಲ ಇರಿಟೇಷನ್ ಶುರುವಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬಂದ್ರೆ ಹೆಂಗೆ ನಮ್ ಕತೆ ಆಗಲ್ಲ, ನಮ್ ದೇಶ ಹಾಳಾಗುತ್ತೆ ಅಂತ ಹೇಳಿ ಅವರು ಪ್ರತಿಭಟನೆಗಿಳಿದಿದ್ದಾರೆ. ಹಾಗೆ ಪಾಕಿಸ್ತಾನ್ ಏರ್ ಫೋರ್ಸ್ ನ ಮತ್ತೊಂದು ಟ್ರೈನಿಂಗ್ ವಿಮಾನ ಕ್ರಾಶ್ ಆಗಿದೆ. ಖೈಬರ್ ಪ್ರಾಂತ್ಯದ ಮರ್ದಾನ್ ಅನ್ನೋ ಜಾಗದಲ್ಲಿ ನಡು ರಸ್ತೆಯಲ್ಲೇ ವಿಮಾನ ನೆಲಕ್ಕೆ ಅಪ್ಪಳಿಸಿದೆ. 2 ಪೈಲಟ್ಗಳು ಸ್ಥಳದಲ್ಲೇ ಪ್ರಾಣ ಕಳ್ಕೊಂಡಿದ್ದಾರೆ. ವಿಮಾನ ರಸ್ತೆ ಮೇಲೆ ಬಿದ್ದಿದ್ರಿಂದ ಅಲ್ಲಿದ್ದ 3 ಜನರಿಗೂ ಕೂಡ ಗಾಯಗಳಾಗಿವೆ. ಘಟನೆ ಹೇಗಾಯಿತು ಅನ್ನೋದ್ರ ಬಗ್ಗೆ ತನಿಖೆ ಮಾಡೋಕೆ ಪಾಕಿಸ್ತಾನ ಏರ್ ಫೋರ್ಸ್ ಆದೇಶ ಕೊಟ್ಟಿದೆ. ಇನ್ನು ಬ್ರೆಜಿಲ್ನಲ್ಲಿ ಬಂಜಿ ಜಂಪಿಂಗ್ ಅಂದರೆ ಕಾಲಿಗೆ ಎಲಾಸ್ಟಿಕ್ ಹಗ್ಗ ಕಟ್ಕೊಂಡು ಎತ್ತರದಿಂದ ಕೆಳಗೆ ಹಾರ್ತಾರಲ್ಲ, ಈ ವೇಳೆ ದೊಡ್ಡ ದುರಂತ ಉಂಟಾಗಿದೆ. ಸೇಫ್ಟಿ ರೋಪ್ ಇಲ್ಲದೆ ಕೆಳಗೆ ಬಿದ್ದು 21 ವರ್ಷದ ಯುವತಿ ಮೃತಪಟ್ಟಿದ್ದಾಳೆ. ಸಾವೋ ಪೌಲೋದ 40 ಮೀಟರ್ ಎತ್ತರದ ಸ್ಕೆಲೆಟನ್ ಬ್ರಿಡ್ಜ್ ಮೇಲಿಂದ ಈಕೆ ಬಿದ್ದು ಸಾವಾಗಿದೆ. ಇಲ್ಲಿ ಸಿಬ್ಬಂದಿ ತಪ್ಪು ಮಾಡಿರೋದು, ಸೇಫ್ಟಿ ರೋಪ್ ಕಟ್ಟೋದನ್ನ ಮರೆತು ಆಕೆಯನ್ನು ಕೆಳಗೆ ಹಾರಿಸ್ಬಿಟ್ಟಿದ್ದಾರೆ. ಕೆಳಗೆ ಬಿದ್ದ ಮೇಲೆ ಇವ್ರಿಗೆ ಗೊತ್ತಾಗಿದೆ ನಾವು ಹಗ್ಗನೇ ಕಟ್ಟಿಲ್ಲ ಅಂತ ಹೇಳಿ. ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ 3 ಸಿಬ್ಬಂದಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇನ್ನು ಫಿಫಾ ವರ್ಲ್ಡ್ ಕಪ್ ನಲ್ಲಿ ಜೂನ್ 14ನೇ ತಾರೀಕು ನಡೆದ ಮ್ಯಾಚ್ ನಲ್ಲಿ ಜರ್ಮನಿ ತಂಡ ಕುರಾಕಾವೋ ದೇಶದ ಟೀಮ್ ಅನ್ನ ಸೋಲಿಸಿದೆ. 7-1 ಗೋಲುಗಳ ಅಂತರದಿಂದ ಭಾರಿ ಗೆಲುವನ್ನು ದಾಖಲಿಸಿದೆ. ಜೂನ್ 15 ಅಂದರೆ ಇವತ್ತು ಇ, ಎಫ್ ಮತ್ತು ಹೆಚ್ ಗ್ರೂಪ್ನ ಮ್ಯಾಚ್ಗಳಿವೆ. ನೆದರ್ಲ್ಯಾಂಡ್ಸ್, ಜಪಾನ್, ಐವರಿ ಕೋಸ್ಟ್, ಈಕ್ವೆಡಾರ್, ಸ್ವೀಡನ್, ಟ್ಯುನೀಷಿಯಾ ಮತ್ತು ಸ್ಪೇನ್, ಕ್ಯಾಬೋ ವರ್ಡೆ ರಾಷ್ಟ್ರಗಳ ನಡುವೆ ಮ್ಯಾಚಸ್. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಸ್ನೇಹಿತರೆ, ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ, ನಮ್ಮ ಚಾನಲ್ನ ವರ್ಕ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ದಯವಿಟ್ಟು ಮಸ್ತ್ ಮಗ ಚಾನಲ್ಗೆ ಮೆಂಬರ್ ಆಗಿ ಜಾಯಿನ್ ಆಗಿ ಅನ್ನೋ ಮನವಿ ನಿಮ್ಮ ಬಳಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.